2025 ಏಪ್ರಿಲ್ 1ನೇ ತಾರೀಕಿನಿಂದ ಹೊಸ ಬ್ಯಾಂಕಿಂಗ್ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ. ಎಟಿಎಂ ಹಣ ಟ್ರಾನ್ಸಾಕ್ಷನ್ ಶುಲ್ಕದಿಂದ ಹಿಡಿದು ಕೆಲ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ ರೂಲ್ಸ್ಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಮೇಜರ್ಲಿ ಎಟಿಎಂನಿಂದ ಹಣ ವಿತ್ಡ್ರಾ ಹಾಗೂ ಸೇವಿಂಗ್ಸ್ ಅಕೌಂಟ್ನಲ್ಲಿ ಕನಿಷ್ಠ ಹಣ ಎಷ್ಟಿಟ್ಟಿರಬೇಕು ಅನ್ನೋದರ ಬಗ್ಗೆ ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದ್ದಾವೆ. ಅಕೌಂಟ್ ಇರುವಂತಹ ಬ್ಯಾಂಕ್ ಎಟಿಎಂಗಳಲ್ಲಿ ತಿಂಗಳಿಗೆ 3 ರಿಂದ 5 ಟ್ರಾನ್ಸಾಕ್ಷನ್ಗಳನ್ನು ಮಾಡಬಹುದು. ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ವಿಧಿಸುವಂತಹ ಶುಲ್ಕವನ್ನು 17 ರೂಪಾಯಿಂದ 19 ರೂಪಾಯಿಗೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಅಕೌಂಟ್ ಬ್ಯಾಲೆನ್ಸ್ ಚೆಕಿಂಗ್ ಹಾಗೂ ಇನ್ನಿತರ ನಾನ್ ಟ್ರಾನ್ಸಾಕ್ಷನ್ ಫೀಸ್ ಕೂಡ 6 ರೂಪಾಯಿಂದ 7 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಎಷ್ಟೇ ಇಟ್ಟಿದ್ರೂ ಕೂಡ ಬಡ್ಡಿ ದರ ಫ್ಲಾಟ್ ಇರುತ್ತೆ. ಅಂದರೆ 1,000 ರೂಪಾಯಿ ಇಟ್ಟಿದ್ರೆ 4%, 1 ಲಕ್ಷ ಇಟ್ಟಿದ್ರು ಕೂಡ 4% ಇತ್ತು. ಆದರೆ ಈಗ ಬ್ಯಾಂಕುಗಳು ಈ ನಿಯಮಗಳನ್ನು ಬದಲಾವಣೆ ಮಾಡ್ತಿದ್ದು ಅಕೌಂಟ್ಗಳಲ್ಲಿ ಹೆಚ್ಚು ಹಣ ಇದ್ದರೆ ಹೆಚ್ಚು ಬಡ್ಡಿ ದರ, ಕಡಿಮೆ ಹಣ ಇದ್ದರೆ ಕಡಿಮೆ ಬಡ್ಡಿಯನ್ನು ಫಿಕ್ಸ್ ಅನ್ನು ಮಾಡಲಾಗ್ತಾ ಇದೆ. SBI, IDFC, ಫಸ್ಟ್ ಬ್ಯಾಂಕ್ ಸೇರಿಕೊಂಡು ಪ್ರಮುಖ ಬ್ಯಾಂಕ್ಗಳು ತಮ್ಮ ವಿಸ್ತಾರ ಕ್ರೆಡಿಟ್ ಕಾರ್ಡ್ಗಳ ಪ್ರಮುಖವಾಗಿ ರೂಲ್ಸ್ನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ. ಟಿಕೆಟ್ ವೋಚರ್, ರಿನ್ಯೂವಲ್ ಪ್ರಾಫಿಟ್, ಮೈಲ್ ಸ್ಟೋನ್ ರಿವಾರ್ಡ್ ಸೇರಿಕೊಂಡು ಇತ್ಯಾದಿ ಪ್ಲಾನ್ಗಳನ್ನು ಕೈ ಬಿಡಲಾಗ್ತಾ ಇದೆ.